ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಇವತ್ತಿನ ವ್ಲಾಗಲ್ಲಿ ನಾವು ಬ್ಯಾಂಗ್ಳೂರಿಂದ ತಿರುಪತಿಗೆ ಹೇಗೆಲ್ಲ ಆಯಿತು ನಮ್ಮ ಜರ್ನಿ, ಅಲ್ಲಿ ನಾವು ಏನೇನೆಲ್ಲ ಮಾಡಿದ್ವಿ, ರೂಮೆಲ್ಲ ಹೇಗೆ ಬುಕ್ ಮಾಡಿದ್ವಿ ಮತ್ತು ನಾವು ಸ್ಟೇ ಆಗಿದ್ದಿದ್ದು ರೂಮೆಲ್ಲ ಹೇಗಿತ್ತು ಎಲ್ಲದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ನಾವು ಫಸ್ಟು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಿಕಾಸ್ ಲಾಸ್ಟ್ ಇಯರ್ ಎಲ್ಲ ನಾವು ಬಸ್ಸಲ್ಲೇ ಹೋಗಿದ್ವಿ. ಈ ಸಲ ಟ್ರೈನಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಟ್ರೈನ್ ಬುಕ್ ಮಾಡಿದ್ವಿ. ನಮ್ಮ ಟ್ರೈನ್ ಇದ್ದಿದ್ದು KR ಪುರಮಿಂದ ಡೈರೆಕ್ಟು ತಿರುಪತಿಗೆ ಅಂತ. ಎಲ್ಲಿ ಹೋಗ್ತಿದ್ದೀರಾ? ತಿರುಪತಿಗೆ. ಓಕೆ, ಎಲ್ಲಿದ್ದೀರಾ ಈಗ? KR ಪುರಂ ರೈಲ್ವೆ ಸ್ಟೇಷನ್. ಈಗ ಟೈಮ್ ಬಂದು 7:30. 7:45ಗೆ ನಮ್ಮದು ಟ್ರೈನ್ ಇರೋದು. 7:45 ಲೈಕ್ 7:55. ಓಕೆ, ಸೊ ಇನ್ನೂ 15 ಮಿನಿಟ್ಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ತಿರುಪತಿಗೆ ಹೋಗೋವ್ರೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟು ಜನ ತಿರುಪತಿಗೆ ಹೋಗ್ತಾರೆ ಅಂತ, ಬಟ್ ಮೇಬಿ ಇದು ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ಹೋಗ್ತಾ ಇದ್ದಾರೆ. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ ತಕ್ಷಣ ಎಕ್ಸಾಕ್ಟ್ ಟೈಮ್ಗೆ ಟ್ರೈನ್ ಏನೋ ಬಂತು. ಬಟ್ ನಾನು ಟ್ರೈನಲ್ಲಿ ತುಂಬ ಚೆನ್ನಾಗಿ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಹತ್ತಿದ ತಕ್ಷಣ ನಮಗೆ ತುಂಬ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಯೂಶ್ವಲಿ ಟ್ರೈನ್ ಅಂತಂದರೆ 2+3 ಸೀಟ್ಸ್ ಇರುತ್ತೆ, ನಾವು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಈವನ್ ಶಾರ್ಟರ್ ಡಿಸ್ಟೆನ್ಸ್ ಆದರೂ ಕೂಡ ಪರವಾಗಿಲ್ಲ, 2 to 3 ಇರುತ್ತೆ. ಬಟ್ ಈ ಟ್ರೈನಲ್ಲಿ ಏನಿತ್ತು ಅಂತ ಅಂದರೆ 3 ಸೀಟ್ಸ್ ಇತ್ತು, ತುಂಬ ಕಂಜೆಸ್ಟೆಡ್ ಆಗಿತ್ತು. 3 ಜನ ಕುತ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ನಾನು ಮೋಡ್ ಔಟ್ ಆಗಿ ವಿಡಿಯೋ ಏನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಆಮೇಲೆ ಒಂದು ಒಳ್ಳೆ ಕೆಲಸ ಏನಾಯಿತು ಅಂತಂದರೆ, ನಮ್ಮ ಹಿಂದ್ಗಡೆ ಸೀಟ್ ಇತ್ತಲ್ವ, ಅಲ್ಲಿ ಯಾರೋ ಬಂದಿರಲಿಲ್ಲ. ಸೊ ನಮ್ಮ ಪಕ್ಕದಲ್ಲಿ ಕೂತಿದ್ರಲ್ವ, ಅವರು ಎದ್ದು ಹಿಂದೆ ಹೋದರು. ಸೊ ದಟ್ ನಾವು ಆರಾಮಾಗಿ ಕೂತ್ಕೊಂಡ್ವಿ. ಮತ್ತು ಟ್ರೈನಲ್ಲೆಲ್ಲ ಫುಡ್ ಚೆನ್ನಾಗಿರಲ್ಲ, ಬಿಕಾಸ್ ಹೈಜೀನ್ ಮೇಂಟೈನ್ ಮಾಡಲ್ಲ ಅವರು ಅಂತಂದ್ಬಿಟ್ಟು. ಹೆಂಗಿದ್ರೂ 7:30 ನಾವು ಮನೆ ಬಿಡೋಷ್ಟರಲ್ಲಿ 6:30 ಆಗಿತ್ತಲ್ವ. ಸೊ ಬ್ರೇಕ್ಫಾಸ್ಟ್ ಏನಾದರೂ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಮನೆಯಲ್ಲೇ ಸಿಂಪಲಾಗಿ ಅಮ್ಮ ಪುಳಿಯೋಗರೆ ಮಾಡಿಕೊಟ್ಟಿದ್ರು. ಸೊ ನಾವು ಅದನ್ನು ತೊಗೊಂಡು ಹೋಗಿ ಟ್ರೈನಲ್ಲಿ ವಾಟರು ಮತ್ತು ಫುಡ್ಡೆಲ್ಲ ಕ್ಯಾರಿ ಮಾಡಿದ್ರಿಂದ ನಾವು ಅಲ್ಲೇ ತಿಂದ್ವಿ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಟ್ರೈನು ಒಂದು ಹಾಫ್ ಆನ್ ಅವರ್ ಡಿಲೇ ಆಯಿತು, ಬಿಕಾಸ್ 1:15ಗೆ ರೀಚ್ ಆಗಬೇಕಾಗಿತ್ತು. ನಾವು ರೀಚ್ ಆಗೋಷ್ಟರಲ್ಲಿ 1:45 ಆಯಿತು ತಿರುಪತಿ. ರೈಲ್ವೆ ಸ್ಟೇಷನಿಂದ ಒಂದು 500 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ ರೆಂಟಲ್ ಬೈಕ್ ಸಿಗುತ್ತೆ. ಸೊ ನಾವಿಲ್ಲಿ ಹೆಂಗೂ ಇವತ್ತು ನಾಳೆ ಇರ್ತೀವಲ್ಲ, ನಮಗೆ ಲೋಕಲಲ್ಲಿ ಓಡಾಡೋಕ್ಕೆ ಮತ್ತು ಬೆಟ್ಟದ ಮೇಲೆ ಓಡಾಡೋದಕ್ಕೆ ಅಂತ ಈ ಬೈಕ್ನ ರೆಂಟಿಗೆ ತೊಗೊಳ್ತಾ ಇದ್ದೀವಿ. ಹಲೋ ವಿಜಯ್, ಏನು ಮಾಡೋಕ್ಕೆ ಬಂದಿದ್ದೀರಾ? ರಾಯಲ್ ಬ್ರದರ್ಸ್ ಅಂತ ಒಂದು ಕಂಪನಿ ಇದೆ, ತಿರುಪತಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಗೆ ಬೇಕಂದರೆ ವೆಹಿಕಲ್ಸ್ ಎಲ್ಲ ನೀವು ರೆಂಟ್ ತೊಗೊಂಡು ತಿರುಪತಿಗೆ ಹೋಗ್ಬೋದು. ತಿರುಮಲ ಬೆಟ್ಟಕ್ಕೂ ಹೋಗ್ಬೋದಾ? ತಿರುಮಲ ಬೆಟ್ಟಕ್ಕೆ ಹೋಗ್ಬೋದು, ಅದರಲ್ಲಿ ರೇಂಜ್ ಇರುತ್ತೆ. ಓಕೆ, 180 ಕಿಲೋಮೀಟರ್. ನಾನು ತೊಗೊಂಡಿರೋದು ಬಂದು ಆಕ್ಸಿಸ್ 125, ಅದಕ್ಕೆ 180 ಕಿಲೋಮೀಟರ್ಗೂ ನಾವು ಓಡಿಸ್ಬೋದು. ಸೊ ಇವತ್ತು ಮಧ್ಯಾಹ್ನ 1:30 ನಾಳೆ ಸಾಯಂಕಾಲ 7:30ವರೆಗೂ ಇದೆ. ಓಕೆ, ಅಷ್ಟುವರೆಗೂ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಬಟ್ ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಅದೆಲ್ಲ GPS ಇದೆ, ಅದಕ್ಕೆ ಅವರೇ ಸೆಟ್ ಮಾಡಿರ್ತಾರೆ. ಎಲ್ಲ ಅವರೇ ಸೆಟ್ ಮಾಡಿರ್ತಾರೆ. ಫ್ಯೂಲ್ ನಾವೇ ಹಾಕ್ಕೋಬೇಕು. ಎಷ್ಟು ಕೊಡಬೇಕು? ನಮ್ಗೆ ಬಂದು 680 rupees ಬಿದ್ದಿದೆ. ಓಕೆ, ಫ್ಯೂಯಲ್ ನಮ್ಮದೇ. 680 rupees. ಓಕೆ ಓಕೆ. ಮತ್ತು ಬೇರೆ ಏನು, ಲೈಕ್ ಅವ್ರಿಗೇನಾದರೂ ಡೆಪಾಸಿಟ್ ಥರ ಏನಾದರೂ ಕೊಡಬೇಕಾ? ಡೆಪಾಸಿಟು ಇದೆ. ಇವಾಗ ಸದ್ಯಕ್ಕೆ ಬೈಕ್ ರೆಡಿ ಮಾಡಿದ್ದಾರೆ, ಬನ್ನಿ ನೋಡೋಣ. ನೋಡಿ ನಾವು ತಗೊಳ್ತಾ ಇರೋದು ಇದೇ ಬೈಕ್. ಹೆಲ್ಮೆಟು ಕೊಡ್ತಾರಾ? ಹೆಲ್ಮೆಟು ಕೊಡ್ತಾರೆ. ಬ್ಯಾಕ್ ರೈಡರ್ಗೆ ಬೇಕಂದರೆ ನಾವು ಎಕ್ಸ್ಟ್ರಾ 50 ಪೇ ಮಾಡಬೇಕು. ಓಕೆ, ಇಟ್ಸ್ ಬೆಟರ್ ತೊಗೊಳ್ಳೋದು. ಓಕೆ, ಎಲ್ಲರೂ ಎಲ್ಲೇ ಹೋದರೂ ಬೈಕಲ್ಲಿ ಮನೆ ಅಕ್ಕ ಇರ್ಬೋದು, ದೂರ ಇರ್ಬೋದು, ಹೆಲ್ಮೆಟ್ ಮಾತ್ರ ಹಾಕೊಳ್ಳಿ. ಹೆಲ್ಮೆಟ್ ಈಸ್ ವೆರಿ ವೆರಿ ಸೇಫ್. ನಮ್ಮ ಕಾಪಾಡೋದು ಹೆಲ್ಮೆಟ್ ಮಾತ್ರ. ಸೊ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳಿ. ಓಕೆ, ಇಲ್ಲಿ ಅವ್ರು ಪ್ರೂಫ್ಗೆ ಅಂತ ಅಂದ್ಬಿಟ್ಟು ಒಂದು ಫೋಟೋ ತಗೊಳ್ತಾ ಇದ್ದಾರೆ ಬೈಕ್ ಜೊತೆ. ಬೈಕ್ ನಂಬರ್ ಯಾರಿಗೆ ಕೊಡ್ತಾ ಇದ್ದೀವಿ ಅವ್ರ ಪರ್ಸನ್ ವಿತ್ ಫೋಟೋ ಪ್ರೂಫ್. ಇದೆಲ್ಲ ಆದಮೇಲೆ ಕೊಡ್ತಾರೆ ನಮಗೆ. ಇಲ್ಲಿ ಗಾಡಿ ಇದು ಕಂಡೀಷನ್ ಹೇಗಿದೆ, ಏನಾದರೂ ಸ್ಕ್ರ್ಯಾಚಸ್ ಅದು ಏನಾದರೂ ಇದೆಯಾ ಅಂತಂದ್ಬಿಟ್ಟು ನೋಡ್ತಾಯಿದ್ರೆ ಇರಲಿ, ನಮಗೂ ರೆಫರೆನ್ಸ್ಗಾಗುತ್ತೆ ಅಂದ್ಬಿಟ್ಟು. ಹಾಂ ತೀಸ್ಕೊಂಟು ನಾನು. ಇದು ನಮಗೂ ಕೂಡ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ಆಮೇಲೆ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಅವರು ನಮ್ಗೆ ಹೇಳೋದು ತಪ್ಪತ್ತೆ. ಸೊ ಅದಕ್ಕೆ ನಾನು ಒಂದು ವಿಡಿಯೋ ತೊಗೊತಾ ಇದ್ದೀನಿ ಫುಲ್ಲಾಗಿ. ಬೆಸ್ಟ್ ಅಲ್ವಾ? ಡೆಂಟ್ ಇದೆ. ಹಾಂ, ನಾವು ನೀಟಾಗಿ ತಗೋಬೇಕು. ಹೌದು. ಈ ಕಡೆ ಒಂದು ರೌಂಡ್ ಹೋಗಿ ಬಂದ್ಬಿಡು.
ಇಲ್ಲೆಲ್ಲ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ, ಬಟ್ ಕಂಡೀಷನ್ ಅಂತೂ ಚೆನ್ನಾಗಿದೆ. ವಿಜಯ್ ಕೂಡ ಇನ್ನೊಂದು ರೌಂಡ್ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ, ಹುಡುಗ ಚೆಕ್ ಮಾಡ್ತಾ ಇದ್ದಾನೆ. ಇನ್ ಕೇಸ್ ಗಾಡಿ ಎಲ್ಲಾದ್ರೂ ಆಫ್ ಆದರೆ ನಾವು ಫೋನ್ ಮಾಡಿದ್ರೆ ಅವರೇ ತಂದು ಕೊಡ್ತಾರಂತೆ, ಬೇರೆ ಗಾಡಿ ರಿಪ್ಲೇಸ್ ಮಾಡಿ ಕೊಡ್ತಾರೆ. ಇನ್ನೂ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ರಾಯಲ್ ಬ್ರದರ್ಸ್ ಅಂತ ಇದೊಂದು ಚೆನ್ನಾಗಿದೆ. ನಮ್ಮ ಥರನೇ ಇಲ್ಲಿ ಇನ್ನೊಬ್ರು ಕೂಡ ಬಂದಿದ್ದಾರೆ, ಅವರು ಬ್ಯಾಂಗ್ಳೂರಿಂದಾನೆ. ರಾಯಲ್ ಎನ್ಫೀಲ್ಡ್ ಕೂಡ ಇದೆ, ಎಲ್ಲ ಥರ ಬೈಕ್ಸು ಇದೆ ಇಲ್ಲಿ. ಗುಡ್. ಇವರು ಎಕ್ಸ್ಟ್ರಾ ಡೆಪಾಸಿಟ್ ಅಂತ ನಮ್ಮ ಹತ್ರ ಏನೂ ತೊಗೊಳ್ಲಿಲ್ಲ. ಪ್ರೂಫ್ಗೆ ಅಂತಂದ್ಬಿಟ್ಟು ನಮ್ಮದು ಒರಿಜಿನಲ್ DL ಇರುತ್ತಲ್ವ ಅದನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ರು. ಅಲ್ಲಿಂದ ಸಬ್ಮಿಟ್ ಮಾಡಿಬಿಟ್ಟು ಹೊರಟ್ವಿ. ಇನ್ಸ್ಪೆಕ್ಷನ್ಸು ಮತ್ತು ವಿಡಿಯೋ ಪ್ರೂಫ್ಸು, ವಿಜಯ್ದು ಫೋಟೋಸು ಎಲ್ಲ ತೊಗೊಂಡಾದ್ಮೇಲೆ ಫೈನಲಿ ನಮಗೆ ಬೈಕ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ತಿರುಪತಿಯಲ್ಲಿ ಫುಲ್ಲು ಬೈಕ್ ರೈಡ್, ಬೆಟ್ಟದ ಮೇಲಕ್ಕೂ ನಾವು ಬೈಕಲ್ಲೇ ಹೋಗ್ತಿದ್ವಿ. ಇವಾಗ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ, ಜಸ್ಟ್ 120 ರೂಪೀಸ್ ಹಾಕ್ಸ್ಕೊಂಡ್ವಿ. ನಾನು ನೆಕ್ಸ್ಟು ಡೈರೆಕ್ಟು ಬೆಟ್ಟದ ಮೇಲಕ್ಕೆ ಹೋಗ್ತಿದ್ವಿ. ಊಟ ಎಲ್ಲ ಅಲ್ಲೇ ಮಾಡ್ಕೊತೀವಿ. ಜಸ್ಟ್ ಈಗ ಟೈಮ್ 1:45 ಅಷ್ಟೇ. ಅಲ್ಲಿ ಹೋಗಿ ಆಮೇಲೆ ಇನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟದ ಮೇಲಕ್ಕೆ ಹೋಗೋದಕ್ಕೆ. ಇದು ಬಂದು ಅರೌಂಡ್ 22 ಕಿಲೋಮೀಟರ್ಸ್ ಇದೆ ತಿರುಪತಿಯಿಂದ ತಿರುಮಲಾಗೆ. ಫ್ಯೂಯಲ್ ಬಗ್ಗೆ ಹೇಳಬೇಕಂದ್ರೆ ಫ್ಯೂಯಲ್ ನಾವೇ ಹಾಕ್ಸ್ಕೋಬೇಕು. ಇನಿಷಿಯಲಿ 1-2 ಪಾಯಿಂಟ್ಸು ಅವರೇ ಹಾಕಿ ಕೊಡ್ತಾರೆ. ನೆಕ್ಸ್ಟು ನಾವು ರಿಟರ್ನ್ ಕೊಡಬೇಕಾದ್ರೂ 1 ಪಾಯಿಂಟ್ or 2 ಪಾಯಿಂಟ್ಸ್ ಇದ್ದರೆ ಸಾಕು ಅವ್ರಿಗೆ. ತುಂಬ ಪೆಟ್ರೋಲ್ ಏನು ಹಾಕಿ ಕೊಡಬೇಕಾಗಿಲ್ಲ. ಜಸ್ಟ್ ನಾವು ಕಡಿಮೆನೇ ಹಾಕಿಸ್ಕೊಂಡ್ವಿ, ಅದರಲ್ಲಿ ಆಲ್ರೆಡಿ ಇತ್ತಲ್ವಾ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅಲಪಿರಿ ಎಂಟ್ರೆನ್ಸ್. ಅಲಪಿರಿನೇನಾ ಅದು? ಸೊ ಅಲ್ಲಿ ವೆಹಿಕಲ್ದು ಚೆಕ್ಕಿಂಗ್ ಎಲ್ಲ ನಡೆಯುತ್ತೆ. 2 ವೀಲರ್ ವೆಹಿಕಲ್, ನಮ್ಮ ಲಗೇಜ್ದು ಸ್ಕ್ಯಾನರ್ಸ್ ಎಲ್ಲ ಇಟ್ಟು ನಾವೇನಾದರೂ ಬೇರೆ ಥರ ಏನಾದರೂ ಕ್ಯಾರಿ ಮಾಡ್ತಾಯಿದ್ರೆ ಸೊ ಅದೆಲ್ಲ ಅಲೋ ಇರೋದಿಲ್ಲ. ಇಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗ್, ಈವನ್ ಬಸ್ಸವ್ರನ್ನ ಕೂಡ ಹತ್ತಿ ಇಳಿಸ್ತಾರೆ. ಯಾವುದೇ ವೆಹಿಕಲ್ ಆಗಿರಲಿ, ಇನ್ ಕೇಸ್ ನೀವು ಪ್ರೈವೇಟ್ ಅಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹತ್ತಿದ್ರೂ ಕೂಡ ಕಂಪ್ಲೀಟ್ ಎಲ್ಲ ಪ್ಯಾಸೆಂಜರ್ಸ್ನೂ ಇಳಿಸ್ಬಿಟ್ಟು ಇಲ್ಲಿ ಚೆಕ್ ಮಾಡ್ತಾರೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ. ನೋಡಿ ಎಷ್ಟೊಂದಿದೆ ಗಾಡಿಗಳು. ಸೊ ಇಲ್ಲೇ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ, ಪೊಲೀಸರೆಲ್ಲ ಇದ್ದಾರೆ. ನೆಕ್ಸ್ಟ್ ನಮ್ಮದೇ ಟರ್ನ್. ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈಗ 2 ಬ್ಯಾಗ್ ಇದೆ. ವಿಜಯಲ್ಲಿ ಬೈಕಲ್ಲಿ ಹೋಗಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬ್ಯಾಗ್ಸ್ ಎಲ್ಲ ನಾನೇ ಎತ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ವೆದರ್. ಇಲ್ಲಿಂದ ನೋಡಿ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ಸೆಕ್ಯೂರಿಟಿ ಸೆಂಟರ್ಸ್ ಚೆಕ್ಕಿಂಗ್ ನಡೆಯೋದು. ನಮ್ಮದು ಸೆಕ್ಯೂರಿಟಿ ಚೆಕ್ ಎಲ್ಲ ಆದಮೇಲೆ ಮುಂದೆ ಬಂದು ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೋಬೋದು. ಇಲ್ಲಿ ಮೂರರ ಮಧ್ಯೆ ಇರೋದೆಲ್ಲ ಅದೆಲ್ಲ ಕಾಣಿಸುತ್ತೆ. ಸೊ ನಾವು ನಿಲ್ಲಿಸ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಾವು ಬೈಕ್ ಅಂತಲೇ ಅಲ್ಲ, ಗೌರ್ಮೆಂಟ್ ಬಸ್ಸಸ್ ಕೂಡ ಇರುತ್ತೆ. ಸೊ ಅದರಲ್ಲಿ ಕೂಡ ನಾವು ಆಪ್ಟ್ ಮಾಡಿಕೊಂಡು ಹೋಗ್ಬೋದು. ಬಟ್ ನಮಗೆ ಬೈಕ್ ತೊಗೊಂಡ್ವಿ ಬಿಕಾಸ್ ನಾವು ಮೇಲ್ಗಡೆ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡೋದಿತ್ತು, ಮತ್ತು ನೈಟ್ ಎಲ್ಲ ಅಲ್ಲಿ ಸುತ್ತೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ರೆಂಟ್ ತೊಗೊಂಡ್ವಿ. ಸ್ಟಾರ್ಟ್ ಮಾಡ್ತಿದ್ದೀವಿ. ಟೈಮ್ ಅರೌಂಡ್ 3 o'clock ಆಯಿತಾ? ಟೈಮು 3 ಗಂಟೆ ಆಗಿದೆ. ಇವಾಗ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೇಲೆ ಹೋಗೋಕ್ಕೆ 22 ಕಿಲೋಮೀಟರ್ಸ್ ಇದೆ. 1 hour ಆಗುತ್ತಾ ವಿಜಯ್ ಹೋಗೋಕ್ಕೆ ಇಲ್ಲಿಂದ? 1 hour ಹೋಗಬೇಕು. ಓಕೆ, 22 ಕಿಲೋಮೀಟರ್ಸ್ ಅಲ್ವಾ? ಫಾಸ್ಟ್ ಹೋದ್ರೂ ಅವ್ರು ಗಂಟೆ ಹಿಡಿತಾರೆ. ಓಕೆ, ಹೌದು. ಇದು ಸ್ಪೀಡೆಲ್ಲ ಬ್ರೇಕ್ ಅಡ್ಜಸ್ಟ್ ಮಾಡಿರ್ತಾರೆ. GPS ಟ್ರ್ಯಾಕರ್ಸ್ ಎಲ್ಲ ಇದೆ. ಓಕೆ, 1 ಅವರಲ್ಲಿ ರೀಚ್ ಆಗ್ಬಾರ್ದು. ಅದೇನಾ ಟೆಂಪಲು? ಅದು ಮೂರ್ನಾಮ. ಓಕೆ, ಮೇನ್ ಟೆಂಪಲ್ ಅದಲ್ವಾ? ಅಲ್ಲ, ಇದ್ರ ಮೇಲೆ ನಾವು 7 ಬೆಟ್ಟಗಳು ಹತ್ಕೊಂಡು ಹೋಗ್ಬೇಕು. ಓಕೆ, ಸೊ 22 ಕಿಲೋಮೀಟರ್ಸ್ 1.5 hour ಆಗುತ್ತೆ ಬಿಕಾಸ್ ತುಂಬ ಕರ್ವ್ಸ್ ಇರುತ್ತಲ್ಲ. ಸೊ ಚಲೋ ಸ್ಲೋ ಆಗಿ ಹೋಗೋದು. ಬನ್ನಿ ಗೋವಿಂದ. ಏನಪ್ಪ ವಿಜಯ್ ಆಲ್ರೆಡಿ ಹೆಲ್ಮೆಟ್ ಹಾಕ್ಕೊಂಡು ಡ್ರೈವ್ ಮಾಡಿ ಅಂತ ಫಸ್ಟಲ್ಲೇ ಹೇಳಿಬಿಟ್ಟು ಇವಾಗ ಇವರೇ ಹಾಕ್ಕೊಂಡಿಲ್ಲ ಅಂತ ಅಂದ್ಕೋಬೇಡಿ. ಜಸ್ಟ್ 1 ಕಿಲೋಮೀಟರ್ ನಾವು ಹಾಗೆ ಸ್ವಲ್ಪ ರೈಡ್ ಎಂಜಾಯ್ ಮಾಡೋಣ ಅಂತ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ನಾವು ಹಾಕ್ಕೊಂಡಿಲ್ಲ. ಆಮೇಲೆ ನಾವು ಇಬ್ಬರೂ ಹೆಲ್ಮೆಟ್ ಹಾಕ್ಕೊಂಡೇ ರೈಡ್ನ ಕಂಟಿನ್ಯೂ ಮಾಡಿದ್ದು. ಸ್ಟಾರ್ಟ್ ಆದಮೇಲೆ ಒಂದು 2 minutes ಬಂದ ತಕ್ಷಣ ಇದು ವರಸಿದ್ಧಿ ವಿನಾಯಕ ಟೆಂಪಲ್ ಬರುತ್ತೆ. ಇದನ್ನು ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋಗೋದು. ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ವರ್ಕ್ ಕೂಡ ನಡೀತಾ ಇದೆ. ಸೊ ನಿಧಾನಕ್ಕೆ ಹೋಗ್ತಾ ಇದೆ. ಎಲ್ಲ ಬಸ್ಗಳು, ಪ್ರೈವೇಟ್ ವೆಹಿಕಲ್ಸ್, ಕಾರ್ಸ್, ಬೈಕ್ಸ್ ಕಾಡಲ್ಲಿ ಮಧ್ಯದಲ್ಲೇ ಹೋದಂಗಿದೆ. ಮಳೆನೂ ಬರೋ ಥರ ಇದೆ, ಬಿಸಿಲಿಲ್ಲ, ತಣ್ಣಗೆ. ಆ್ಯಕ್ಚುಲಿ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಇವತ್ತು ಇದು ಬೇಸಿಗೆಗಾಲ ಆದ್ರೂ ಮಳೆ ಎಲ್ಲ ಚೆನ್ನಾಗಿ ಬಿದ್ದಿರೋದ್ರಿಂದ ತಿರುಪತಿಯಲ್ಲಿ ಚೆನ್ನಾಗಿದೆ ರೈಡ್ ಹೋಗ್ತಾ ಇದೆ.
ಇನ್ನು ನಾವು ಬೈಕ್ ಹೇಗಪ್ಪ ರೆಂಟ್ ಮಾಡಿದ್ವಿ ಅಂತಂದರೆ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ನೀವು ಅಲ್ಲಿ ಹೋದ್ಮೇಲೆ ಆಫ್ಲೈನ್ ಕೂಡ ಬುಕ್ ಮಾಡ್ಬೋದು, ಬಟ್ ನಮಗೆ ಯಾವಾಗಲೂ ಆನ್ಲೈನ್ನೇ ನಾವು ಕನ್ಸಿಡರ್ ಮಾಡೋದ್ರಿಂದ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ. ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ನಮಗೆ ಕೂಪನ್ ಕೋಡ್ಸ್ ಇರುತ್ತಲ್ವ, ಅದನ್ನು ಅಪ್ಲೈ ಮಾಡಿದ್ರೆ ಒಂದು 100 ರೂಪೀಸ್ ಆಫ್ ಕೂಡ ಸಿಗುತ್ತೆ. ಸೊ ನಾವು ಅದಕ್ಕೆ ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹೋದ ತಕ್ಷಣವೇ ನಮ್ಮ ಮುಂದೆನೇ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿಬಿಟ್ಟು ನಮ್ಗೆ ಬೈಕ್ ಯಾವ್ದು ಬೇಕಂತನೋ ನಾವಿಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಒಂದೊಂದು ಸಲ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವು ಅಲ್ಲಿ ಹೋಗಿ ಬುಕ್ ಮಾಡ್ತೀವಿ ಅಂದರೆ ನಮಗೆ ಬೇಕಾಗಿರೋ ಬೈಕ್ಸು ಸಿಗದೇನೂ ಇರ್ಬೋದು. ನಿಮ್ಗೆ ಅಲ್ಲಿ ಬುಲೆಟ್ ಬೈಕು ಅದೆಲ್ಲನೂ ಸಿಗುತ್ತೆ, ಬಟ್ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ನೀವು ಆನ್ಲೈನಲ್ಲೇ ನಿಮ್ಗೆ ಯಾವುದು ಬೇಕು ಅಂತ ಬುಕ್ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು. ಮತ್ತು ನಿಮಗೆ ಟೆನ್ಷನ್ನೂ ಇರಲ್ಲ, ಈಸಿಯಾಗಿ ಹೋದ ತಕ್ಷಣವೇ ಪಿಕಪ್ ಮಾಡ್ಕೋಬೋದು. ನಿಮಗೆ ಅವ್ರದ್ದು ನಂಬರ್ ಬೇಕಂದರೆ ಇಲ್ಲ ಅಡ್ರೆಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾವಂತೂ ಬೈಕ್ ಬುಕ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಬೆಟ್ಟದ ಮೇಲೆಲ್ಲ ಓಡಾಡಿದ್ವಿ. ಇನ್ ಕೇಸ್ ನಿಮ್ಮ ಹತ್ರ ಓನ್ ಕಾರ್ ಆ ಥರ ಎಲ್ಲ ಏನೂ ಇಲ್ಲ ಅಂತಂದರೆ ನೀವು ಆರಾಮ್ಸೆ ಇದನ್ನು ಆಪ್ಟ್ ಮಾಡ್ಬೋದು. ಇದೇ ವಿಡಿಯೋಲ್ಲೇ ನಾನು ರೂಮ್ ಹೇಗೆ ಬುಕ್ ಮಾಡಿದ್ವಿ, ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇತ್ತು, ನಮ್ಮ ರೂಮ್ ಹೇಗಿತ್ತು, ಅದು ರೂಮ್ ಟೂರ್ ಎಲ್ಲನೂ ಮಾಡಿದ್ದೀನಿ. ಮತ್ತು ಅದನ್ನು ಹೇಗೆ ಬುಕ್ ಮಾಡೋದು ಅಂತ ಡೀಟೇಲ್ಸ್ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಸೊ ದಟ್ ನೀವು ಏನಾದರೂ ತಿರುಪತಿಗೆ ಹೋಗಿ ಅಲ್ಲಿ ಬೈಕ್ ರೆಂಟ್ ತೊಗೋಬೇಕಂದ್ರೆ ಇಲ್ಲ ರೂಮ್ ಬುಕ್ ಮಾಡಬೇಕು ಅಂತಂದರೆ ನಿಮಗೆ ಇನ್ಫಾರ್ಮೇಷನ್ನು ಕಂಪ್ಲೀಟಾಗಿ ಸಿಗುತ್ತೆ. ಇನ್ ಕೇಸ್ ನೀವು ಫ್ರೀ ದರ್ಶನಕ್ಕೆ ಏನಾದರೂ ಹೋಗ್ತಾ ಇದ್ದರೆ ತುಂಬ ಥಿಂಕ್ ಮಾಡಿಬಿಟ್ಟು ಜಾಸ್ತಿ ಟೈಮ್ ಇದ್ದರೆ ಮಾತ್ರ ಹೋಗಿ. ಬಿಕಾಸ್ ನಾವು ಹೋದಾಗ ಅರೌಂಡ್ 24 to 30 ಅವರ್ಸು ಫ್ರೀ ದರ್ಶನ ಆಗ್ತಾಯಿತ್ತು. ಬಿಕಾಸ್ ಪ್ರೀವಿಯಸ್ ಡೇ ಹೋಗಿರೋರೆಲ್ಲನೂ ಇನ್ನೂ ಕ್ಯೂನಲ್ಲೇ ಇದ್ದರು. ನಮ್ಮದು ಅಷ್ಟು ಬೇಗ ದರ್ಶನ ಆಗೋಯ್ತು. ನಾವು ಯಾವ ಟಿಕೆಟ್ ಬುಕ್ ಮಾಡಿದ್ವಿ ಅಂದರೆ ಕಲ್ಯಾಣೋತ್ಸವ ಟಿಕೆಟ್ ಬುಕ್ ಮಾಡಿದ್ವಿ. 1000 ರೂಪೀಸ್ ಟಿಕೆಟು. ಒಂದು ಟಿಕೆಟ್ಗೆ ಇಬ್ಬರನ್ನ ಬಿಡ್ತಾರೆ. 1 ಅವರಿಂದ 1.5 ಅವರ್ಗೂ ಕಲ್ಯಾಣೋತ್ಸವ ಪೂಜೆ ನಡೆಯುತ್ತೆ. ನಾವು ಪೂಜೆನ ತುಂಬ ಚೆನ್ನಾಗಿ ಕುತ್ಕೊಂಡು ನೋಡ್ಬೋದು. ಅದು TTD ಚಾನಲಲ್ಲಿ ಲೈವ್ ಕೂಡ ಬರುತ್ತೆ. ಇನ್ ಕೇಸ್ ನೀವು ಮನೆಯಲ್ಲಿದ್ದರೆ ಮನೆಯಿಂದ ಕೂಡ ನೋಡ್ಬೋದು. ಅದೆಲ್ಲ ಮುಗಿಸ್ಕೊಂಡಾದಮೇಲೆ ಡೈರೆಕ್ಟ್ ನಮಗೆ ಅಲ್ಲಿಂದನೇ ಇಮಿಡಿಯೇಟು ದರ್ಶನ ಕಳಿಸ್ತಾರೆ. ಜಸ್ಟು ಗರ್ಭಗುಡಿ ಇದೆಯಲ್ಲ, ಅದು ಪಕ್ಕದಲ್ಲೇ ಈ ಕಲ್ಯಾಣೋತ್ಸವ ಪೂಜೆ ಅನ್ನೋದು ನಡೆಯುತ್ತಾ ಇರುತ್ತೆ. ಅದಾದಮೇಲೆ ಒಂದು 20 ಮಿನಿಟ್ಸಲ್ಲೇ ನಿಮ್ಮದು ದರ್ಶನ ಕೂಡ ಕಂಪ್ಲೀಟಾಗಿ ನೀವು ಆರಾಮಾಗಿ ಹೊರಗಡೆನೇ ಬಂದುಬಿಡ್ತೀರಾ. ಅಲ್ಲೊಂದು ದಾರಿ ಇದೆ ನೋಡು, ವೈರ್ ಕೇಬಲ್ ನಡೀತಾ ಇದೆಯಾ, ಅದೊಂದು ಶ್ರೀವಾರಿ ಮೆಟ್ಲು. ಅದು ಇನ್ನೊಂದು ದಾರಿ ಅಲಪಿರು ಬಿಟ್ಟು ಇನ್ನೊಂದು ದಾರಿ ಬೆಟ್ಟ ಹತ್ತಕ್ಕೆ ಕೇಬಲ್ಸ್ ಥರ ಕಾಣ್ತಾ ಇದೆಯಲ್ಲ, ಅದು ವಾಕ್ ನಾವು ಮೆಟ್ಲು ಹತ್ಕೊಂಡು ಬರ್ತೀವಲ್ಲ ಶ್ರೀವಾರಿ ಮೆಟ್ಲು, ಆ ಜಾಗ. ಅಲ್ಪಿರು ಬಿಟ್ಟು ಅದು ಇನ್ನೊಂದು, ಅದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಬಿಡ್ತಾರೆ. ಓಕೆ, ಬಿಕಾಸ್ ಅಲ್ಲಿ ಪ್ರಾಣಿಗಳೆಲ್ಲ ಜಾಸ್ತಿ ಇರುತ್ತೆ ಅಂತ. ಸಕ್ಕತ್ತಾಗಿ ಕಾಣಿಸ್ತದೆ. ಎಲ್ಲೋ ಒಂದು ಹಿಲ್ಸ್, ಕೂರ್ಗ್ ನಮ್ಮ ಆ ಥರ ವೈಬ್ಸ್, ಫುಲ್ ಗ್ರೀನ್ರಿ ಆಗಿ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ವೆದರ್ ಕೂಡ ಅಷ್ಟೇ ತುಂಬ ಕೂಲಾಗಿದೆ, ಬಿಸಿಲಿಲ್ಲ, ಹ್ಯುಮಿಡಿಟಿನೂ ಇಲ್ಲ. ಎಲ್ಲ ತಿರುಮಲ ಬೆಟ್ಟನೇ. ಅಲ್ಲಿ ನಿಮ್ಗೆ ಕಾಣಿಸ್ತೈತೆ ನೋಡು, ಅಲ್ಲೊಂದು ಟವರು, ಅಲ್ಲಿ ಎಲ್ಲ ತಿರುಮಲ ಬೆಟ್ಟನೇ. ಓಕೆ, ಆಲ್ಮೋಸ್ಟ್ ರೀಚ್ ಆಗಿಬಿಟ್ವಿ. ಇದೇ ಲಾಸ್ಟ್ ಕರ್ವು. ಇನ್ನು ನೆಕ್ಸ್ಟ್ ಇನ್ನೊಂದು ಕರ್ವ್ ತೊಗೊಂಡ್ರೆ ಬಂತು ಮೇಲೆ. ತುಂಬ ಬೇಗನೆ ಬಂದ್ವಿ. ಅರೌಂಡ್ 35 ಮಿನಿಟ್ಸ್ ಆಗಿದೆ ಅಷ್ಟೇ ನಾವು ಸ್ಟಾರ್ಟ್ ಮಾಡಿ. ಆರಾಮಾಗಿ ಬಂದ್ವಿ. ನೀವೆಲ್ಲರೂ ತಿರುಪತಿಗೆ ಹೋಗಬೇಕಾದ್ರೆ ಏನರಲ್ಲಿ ಹೋಗ್ತೀರಾ? ಪ್ರೈವೇಟ್ ವೆಹಿಕಲ್ಲ ಆರ್ ಇಲ್ಲಿ ಈ ಥರ ಬಸ್ಸಲ್ಲಿ ಹೋಗ್ತೀರಾ, ಇಲ್ಲಾಂದರೆ ನಡ್ಕೊಂಡು ಹೋಗಿದ್ದೀರಾ? ಯಾರಾದರೂ ನಡ್ಕೊಂಡು ಹೋಗಿದ್ರೆ ಯಾವ ರೂಟಲ್ಲಿ ಹೋಗಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾವು ಆ್ಯಕ್ಚುಲಿ ರೀಚ್ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು 6 o'clockಗೆ ನಮ್ಮದು ಚೆಕ್-ಇನ್ ಟೈಮ್ ಇದ್ದಿದ್ದು ರೂಮ್ಗೆ. ಬಟ್ ನಾವು ತುಂಬ ಬೇಗ ರೀಚ್ ಆಗಿದ್ವಲ್ಲ, ಸೊ ನಾವು 4 o'clockಗೆ ಹೋಗಿ ಚೆಕ್-ಇನ್ ಮಾಡೋಣ. ಇನ್ ಕೇಸ್ ಅವ್ರು ಅಲೋ ಮಾಡಿದ್ರೆ 4 o'clockಗೆ ಹೋಗಿಬಿಡೋಣ. ಇನ್ ಕೇಸ್ ಅಲೋ ಮಾಡಲಿಲ್ಲ ಅಂತಂದರೆ ಮೇಲ್ಗಡೆನೇ ಒಂದು ಸ್ವಲ್ಪ ಬೈಕಲ್ಲೆಲ್ಲ ಸುತ್ಕೊಂಡು ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ತುಂಬ ಥರ ರೂಮ್ಸ್ ಎಲ್ಲ ಇದೆ, ಕಾಟೇಜಸ್ಸು, ಪ್ರೈವೇಟು ಮತ್ತು ಟೆಂಪಲ್ ಕಡೆಯಿಂದನೇ ಇರೋದು. ಇಲ್ಲಿ ಕ್ಯೂ ಕಾಣ್ತಾ ಇದೆಯಲ್ಲ, ಅದೆಲ್ಲ ಸರ್ವದರ್ಶನಕ್ಕೆ ಕ್ಯೂ. ಅಂತಂದರೆ ಸರ್ವದರ್ಶನ ಅಂದರೆ ಮುಂಚೆನೇ ಏನು ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡಿರಲ್ಲ, ಪ್ರೀ ಬುಕ್ಕಿಂಗು. ಇಲ್ಲಿ ಬಂದು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾರೆ. ಇದು ಫ್ರೀ ದರ್ಶನ, ನೀವು ಯಾವುದೇ ಥರ ಪೇ ಮಾಡೋಷ್ಟಿರಲ್ಲ. ನೀವು ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಒಂದು 3 kilometers ಮೇಲೇ ಇತ್ತು ಇದು ಕ್ಯೂ. ಮತ್ತು ಒಳಗಡೆ ತುಂಬ ಅದು ಏನಂತಾರೆ, ಅದೇನೋ ಕಾಟೇಜಸ್ ಥರ ಇರುತ್ತಲ್ವ ರೂಮ್ಸು, ಅಲ್ಲಿ ಲಾಕ್ ಮಾಡಿರ್ತಾರಲ್ಲ, ಅದೆಲ್ಲ ಫಿಲ್ ಆಗಿಬಿಟ್ಟು ಇಷ್ಟು ಜನ ಇದ್ದಿದ್ದು. ಇಲ್ಲಿ ಅನೌನ್ಸ್ ಕೂಡ ಮಾಡ್ತಾಯಿದ್ರು, ಇನ್ ಕೇಸ್ ಯಾರಿಗಾದ್ರೂ ಅಷ್ಟು ಟೈಮ್ ವೆಯ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಂತ ಒಂದು ಮುಂಚೆನೇ ನಾಲೆಡ್ಜ್ ಇರಲಿ ಅಂತ ಅಂದ್ಬಿಟ್ಟು 24 hours ಮಿನಿಮಮ್ ದರ್ಶನ ಆಗೇ ಆಗುತ್ತೆ ಅಂತ. ಸೊ ಆದ್ರೂ ತುಂಬ ಜನ ಇದ್ದರು. ಎಷ್ಟೊಂದು ಜನಕ್ಕೆ ಮುಂಚೆನೇ ಬುಕ್ ಮಾಡೋದೆಲ್ಲ ಗೊತ್ತಿರಲ್ವಲ್ಲ, ಡೈರೆಕ್ಟು ಮತ್ತು ಸಡನ್ ಪ್ಲ್ಯಾನ್ ಇರುತ್ತಲ್ವ, ಅವರೆಲ್ಲನೂ ಹಾಗೆ ಬಂದು ಕ್ಯೂ ಅಲ್ಲಿ ವೇಟ್ ಮಾಡ್ತಾಯಿದ್ರು. ನಾವು ಆಲ್ಮೋಸ್ಟ್ ಒಂದು 2 to 3 kilometers ಅದನ್ನೆಲ್ಲ ಸುತ್ಕೊಂಡು ಬಂದಿದ್ದೀವಿ. ನೀವು ಈ ರೈಟ್ ಸೈಡಲ್ಲಿ ನೋಡ್ತಾ ಇದ್ದರೆ ಇನ್ನೂ ಜನ ಆ ಕ್ಯೂಗೆ ಜಾಯಿನ್ ಆಗ್ತಾನೇ ಇದ್ದಾರೆ. ಫೈನಲಿ
ತುಂಬ ಸುತ್ಕೊಂಡು ಬಂದು ರೀಚ್ ಆದ್ವಿ. ಇಲ್ಲೇ ನಾವು ಬುಕ್ ಮಾಡಿರೋದು ರೂಮು. ಬಟ್ ನಾವು 6 o'clock ಅನಿಸಿರುತ್ತೆ ನಮಗೆ. ಬಟ್ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ಇಲ್ಲ ಅವ್ರಿಗೆ ನಾವು ಹೇಳಿದ್ವಿ ನಾವು 2 hours ಬೇಗ ಚೆಕ್-ಇನ್ ಆಗ್ತೀವಿ ಅಂದಿದ್ದಕ್ಕೆ ಅವ್ರು ಓಕೆ ಚೆಕ್-ಇನ್ ಆಗಿ, ಬಟ್ ನಾಳೆ ಚೆಕ್ಔಟ್ ಆಗಬೇಕಾದ್ರೆ 2 hours ಬೇಗನೆ ಆಗಿಬಿಡಿ, ಸೊ ದಟ್ 24 hours ನಿಮ್ಮದು ಕರೆಕ್ಟ್ ಆಗುತ್ತೆ ಅಂತ. ಸೊ ನಮಗೂ ಪರವಾಗಿಲ್ಲ ಅನ್ನಿಸ್ತು, ಬಿಕಾಸ್ 2 hours ಅಲ್ಲಿ ಟೈಮ್ ಪಾಸ್ ಮಾಡೋದು ಕಷ್ಟ ಆಗಿತ್ತು. ಬಿಕಾಸ್ ನಾವು ಅರ್ಲಿ ಮಾರ್ನಿಂಗೇ ಮನೆ ಬಿಟ್ಟಿದ್ರಿಂದ ಇಬ್ಬರು ಸ್ವಲ್ಪ ಟಯರ್ಡ್ ಆಗಿದ್ವಿ. ನಾವು ಅದಕ್ಕೆ ಓಕೆ ಎಂದು 4 to 4 ತಗೊಂಡ್ವಿ. ಈಗ ರೂಮಿಗೆ ಹೋಗ್ತಾ ಇದ್ದೀನಿ ನಾನು. ಈ ರೂಮ್ ಬಂದುಬಿಟ್ಟು ವೆರಿ ಬೇಸಿಕ್ ರೂಮ್. AC ಇರಲಿಲ್ಲ, ಬಿಕಾಸ್ ನಾವು AC ಬುಕ್ ಮಾಡಿದ್ರೂ ಅದು ಯಾವುದೂ ಖಾಲಿ ಇರಲಿಲ್ವಂತೆ. ಅದಕ್ಕೆ ನಮಗೆ ನಾರ್ಮಲ್ ರೂಮೇ ಕೊಟ್ಟರು. ನೀವು ತುಂಬ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಮಾಡಿದ್ರೆ ನಿಮಗೆ AC ರೂಮ್ ಎಲ್ಲ ಸಿಗುತ್ತೆ. ಇವೊಂದು ನಾವು 1 month ಮುಂಚೆನೇ ಬುಕ್ ಮಾಡಿದ್ರು ನಮಗೆ AC ರೂಮ್ ಸಿಗಲಿಲ್ಲ. ಬಟ್ ತುಂಬ ಚೆಕೆ ಎಲ್ಲ ಇಲ್ಲದೇ ಇದ್ರಿಂದ ಪರವಾಗಿಲ್ಲ, AC ರೂಮ್ ನೆಸೆಸಿಟಿ ಏನೂ ಇರಲಿಲ್ಲ. ಚೆನ್ನಾಗಿತ್ತು ರೂಮು. ಇದನ್ನು ಕೂಡ ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ದು. ಇದ್ರದ್ದು ಕೂಡ ಡೀಟೇಲ್ಸು ಮತ್ತು ಫೋನ್ ನಂಬರ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೋಬೋದು. ಆದಷ್ಟು 1 or 2 months ನೀವು ಯಾವಾಗ ಟಿಕೆಟ್ ಬುಕ್ ಮಾಡ್ತೀರಲ್ವ ಆವಾಗಲೇ ರೂಮ್ ಬುಕ್ಕಿಂಗ್ ಕೂಡ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ರೂಮ್ ಆದಷ್ಟು ನೀವು ಕ್ಯಾಶ್ನ ಕ್ಯಾರಿ ಮಾಡಿದ್ರೆ ಒಳ್ಳೆಯದು. ಆನ್ಲೈನಲ್ಲಿ ನಾವು ಪೇ ಮಾಡಿದ್ವಿ ರೂಮ್ದು ರೆಂಟು. ಈ ರೂಮ್ ರೆಂಟ್ ಬಂದುಬಿಟ್ಟು 1200 rupees. ಮತ್ತು ನಾವು ಅಲ್ಲಿ ಹೋದ್ಮೇಲೆ ನಮ್ಮ ಹತ್ರ ಡೆಪಾಸಿಟ್ ಅಂತ 1500 ಕಟ್ಟಿಸ್ಕೊಂಡ್ರು. ಮತ್ತು ವಾಪಸ್ ಬರಬೇಕಾದ್ರೆ ನಮಗೆ ಕಂಪ್ಲೀಟ್ 1350 rupees ವಾಪಸ್ ಕೊಟ್ಟರು. 150 rupees ಬಂದುಬಿಟ್ಟು GST ಅಂತ ಹೇಳಿದ್ರು. ಅಂದರೆ ಡಬಲ್ ಅಂತೇನಿಲ್ಲ, 4 members ಇರ್ಬೋದಂತೆ. 3 beds ಕೊಟ್ಟಿದ್ದಾರೆ. ಇದು ಇಬ್ಬರು ಮಲ್ಕೊಳ್ಳೋಕ್ಕೆ. ಲಾಸ್ಟಲ್ಲಿ ಎಕ್ಸ್ಟ್ರಾ ಪರ್ಸನ್ ಏನಾದರೂ ಇದ್ದರೆ ಅದು. ಮತ್ತು ಮೇಲೆ ವಿಂಡೋಸ್ ಇದೆ. ಇದು ವಾಶ್ರೂಮು ಅಷ್ಟೇ. ಇಲ್ಲಿ ಒಂದು ಸಿಂಕು, ವೆಸ್ಟರ್ನ್ ಟಾಯ್ಲೆಟು, ಬಿಸಿ ನೀರು ಬರುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬೆಡ್ಸ್ಪೆಡ್ಸು ಅಷ್ಟೇ. ಆ್ಯಕ್ಚುಲಿ ನಾವು ಚೆಕ್ಔಟ್ ಮಾಡಿದಾದಮೇಲೆ ರೂಮ್ ಟೂರ್ ಮಾಡ್ತಾ ಇರೋದು. ಬಟ್ ಸ್ಟಿಲ್ ಈಗಲೂ ನೋಡ್ಬೋದು ನೀವು, ನೀಟಾಗಿದೆ. ಬೆಡ್ಸು ಎಲ್ಲನೂ ಅಷ್ಟೇ ವಾಶ್ಡು. ಮತ್ತು ಇಲ್ಲಿ ನಿಮ್ಮದು ಲಗೇಜ್ ಆ ಥರ ಎಲ್ಲ ಏನಾದರೂ ಇಟ್ಕೊಳೋಕ್ಕೆ ಇಟ್ಟದ್ದು. ಜಸ್ಟ್ ವೆರಿ ಬೇಸಿಕ್ ರೂಮ್. ಲೈಟ್ಸ್ ಇದೆ, ಆಮೇಲೆ ಒಂದು ಫ್ಯಾನು ಮತ್ತು ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಆರಾಮಾಗಿ 4 members ಇರ್ಬೋದಂತೆ. 1 person ಎಕ್ಸ್ಟ್ರಾ ಏನಾದರೂ ಬೇಕಂದರೆ 250 rupees ಪೇ ಮಾಡಿದ್ರೆ ಹಾಂ. ಇಲ್ಲೆಲ್ಲ ಇಷ್ಟೊಂದು ಸ್ಪೇಸ್ ಇದೆ ನೋಡಿ. ಇದೂ ಅಷ್ಟೇ ಫುಲ್ ಕ್ಲೀನಾಗಿದೆ. ಒಂದು ಬೆಡ್ಗೆ 245 ಏನಾದರೂ ಕೊಟ್ಟರೆ ಆರಾಮಾಗಿ ಅವ್ರಿಗೂ ಅಕಾಮಿಡೇಟ್ ಮಾಡ್ಬೋದು. ಮತ್ತು ಡಸ್ಟ್ಬಿನ್ ಕೂಡ ಏನೋ ಇಟ್ಟಿದ್ದಾರೆ. ಕರ್ಟನ್ಸು ಇದೆ, ಫ್ಯಾನ್ ಕಂಡೀಷನು ಚೆನ್ನಾಗಿದೆ, ಲೈಟು ಚೆನ್ನಾಗಿದೆ. ಫುಲ್ಲು ಹ್ಯಾಂಗರ್ಸ್ ಕೊಟ್ಟಿದ್ದಾರೆ. ಒಂದು ವಾಚ್ ಇದೆ, ಮತ್ತು ವಾಟರ್ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಇದು ಕೂಡ ಕೊಟ್ಟಿದ್ದಾರೆ. ನಾವು ಜಸ್ಟ್ ಇಲ್ಲಿ ಇಟ್ಕೊಂಡಿದ್ವಿ ಲಗೇಜ್ ಎಲ್ಲ. ಇನ್ ಕೇಸ್ ಯಾರಾದರೂ ಜಾಸ್ತಿ ಒಬ್ಬರಿದ್ರು ಕೂಡ ಇಲ್ಲಿ ಕೂಡ ಬೆಡ್ ಹಾಕ್ಕೊಂಡು ಮಲ್ಕೋಬೋದು. ಬೆಡ್ ಕೇಳಿದರೆ ಕೊಡ್ತಾರಂತೆ. ಓವರಾಲ್ ಈ ಥರ ಇದೆ ರೂಮು, ಚೆನ್ನಾಗಿದೆ. ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಇಲ್ಲಿ ಯಾರು ಸ್ಟೇ ಮಾಡ್ತಾರಲ್ವ ಈ ಗೆಸ್ಟ್ ಹೌಸಲ್ಲಿ ಅವ್ರಿಗೆಲ್ಲನೂ ಅವರು ಫುಡ್ಡು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಕಾಫಿ, ಟೀ ಮತ್ತು ಬ್ರೇಕ್ಫಾಸ್ಟು ಮತ್ತು ಲಂಚು ಈ 3 ಪ್ರೊವೈಡ್ ಮಾಡ್ತಾರೆ. ಫುಡ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಹೈಜೀನು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಅಲ್ಲಿ ಇರ್ತಾರಲ್ಲ ಮ್ಯಾನೇಜರ್ಸು, ವರ್ಕರ್ಸು ಎಲ್ಲನೂ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು. ಫುಡ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಉಪ್ಮಾ, ಇಡ್ಲಿ, ಒಂದು ಸ್ವೀಟು, ವೆರೈಟೀಸ್ ಇತ್ತು. ಮತ್ತು ಲಂಚ್ ಕೂಡ ಅಷ್ಟೇ ಬೇಸಿಕ್ ಲಂಚ್ ಆದರೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ಹೊಟ್ಟೆ ತುಂಬ ತಿನ್ಬೋದಾಗಿತ್ತು. ಇದು ಔಟ್ಸೈಡ್ ಕಾರಿಡಾರೆಲ್ಲ ಹೇಗೆ ಕಾಣುತ್ತೆ ಅಂತ. ಆಮೇಲೆ ನಾವು ಜಸ್ಟ್ ಚೆಕ್ಔಟ್ ಮಾಡಿ ಬಂದ ತಕ್ಷಣ ಹೊರಗಡೆ ಬೆಡ್ ಸ್ಪ್ರೆಡ್ಸ್ ಎಲ್ಲನೂ ಹೊಸದು ವಾಶ್ಡ್ ಎಲ್ಲ ತೊಗೊಂಡು ಬಂದು ಚೇಂಜ್ ಮಾಡ್ತಾಯಿದ್ರು. ಹೈಜೀನ್ ಬಗ್ಗೆ ಅಂತೂ 2 ಮಾತೇ ಇಲ್ಲ. ಇನ್ ಕೇಸ್ ನಾವು ಫ್ಯೂಚರಲ್ಲಿ ಏನಾದರೂ ತಿರುಪತಿ ಹೋಗಬೇಕಂದ್ರೂ ಕೂಡ ನಾವು ಇಲ್ಲೇ ಹೋಗೋದಂತ ಡಿಸೈಡ್ ಮಾಡಿದ್ದೀವಿ. ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಂದ್ಸಲ ಚೆಕ್ ಮಾಡಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಯವರು ಯಾರಾದರೂ ತಿರುಪತಿಗೆ ಟ್ರಾವೆಲ್ ಮಾಡ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಒಂದು ನೀಟಾಗಿ ಇನ್ಫಾರ್ಮೇಷನ್ ಸಿಕ್ಕಂಗಾಗತ್ತೆ. ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ತಿರುಮಲ ಅಲ್ಲಿ ಏನು ನೋಡಿದ್ವಿ ಅಂತ ತೋರಿಸ್ತೀನಿ. ಬಾಯ್ ಬಾಯ್.